ದೇವನಹಳ್ಳಿಯ ಆವತಿ ಕೆರೆಯಂಗಳದಲ್ಲಿ ಆಡಿದ್ದೆ ಆಟ ಅನುಮತಿ ಇಲ್ಲದೆ ಆವತಿ ಕೆರೆಯಲ್ಲಿ ಅಕ್ರಮ ಬೋಟಿಂಗ್ ನಡೀತಾ ಇದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಪ್ರವಾಸೋದ್ಯಮ ಇಲಾಖೆ ಪರ್ಮಿಷನ್ ಪಡೆಯದೆ ಬೋಟಿಂಗ್ ನಡೆಸಲಾಗ್ತಾ ಇದೆ. ಬೋಟಿಂಗ್ ಮಾತ್ರವಲ್ಲ, ಅಕ್ರಮ ಚಟುವಟಿಕೆಗಳ ತಾಣವಾಗಿಯೂ ಕೂಡ ಇದೆ. ಪ್ರವಾಸೋದ್ಯಮ ಇಲಾಖೆಯ ಪರ್ಮಿಷನ್ ಇಲ್ಲ, ಬೋಟಿಂಗ್ ನಡೀತಾ ಇದೆ. ಬೋಟಿಂಗ್ ಮಾತ್ರ ಅಲ್ಲ, ಅಕ್ರಮ ಚಟುವಟಿಕೆಗಳ ತಾಣ ಕೂಡ ಆಗಿದೆ. ಕೆರೆ ಅಂಗಳವನ್ನ ಬಾರಾಗಿ ಪರಿವರ್ತಿಸಿ ಭರ್ಜರಿ ಪಾರ್ಟಿ ಕೂಡ ಮಾಡ್ತಾರಂತೆ ಅಲ್ಲಿ ಬಂದಂಥವ್ರು. ಇನ್ನು ಮೀನು ಸಾಕಾಣಿಕೆಗೆ ಟೆಂಡರ್ ಪಡೆದು ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪ ಇದೆ. ಪಿಡಿಒ ಮಾತಿಗೂ ಡೋಂಟ್ ಕೇರ್ ಅನ್ನುವಂಥ ಬೋಟಿಂಗ್ ವ್ಯವಸ್ಥಾಪಕರು ವರ್ತಿಸ್ತಾ ಇದ್ದಾರೆ. ಈ ಬಗ್ಗೆ ದೂರು ನೀಡಿದ್ರು ನಿಲ್ತಾ ಇಲ್ಲ ಬೋಟಿಂಗ್. ಹಾಗೇನೆ ಹೋಟೆಲ್ ದಂಧೆ, ಪ್ರತಿನಿತ್ಯ ಬರುವಂತಹ ಪ್ರವಾಸಿಗರಿಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ ಇಲ್ಲಿ ಅನ್ನುವಂಥ ಒಂದು ಆರೋಪವನ್ನು ಸ್ಥಳೀಯರು ಮಾಡ್ತಾರೆ. ಪ್ರವಾಸಿ ತಾಣವನ್ನ ಟಾರ್ಗೆಟ್ ಮಾಡಿ ಬೋಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರವಾಸೋದ್ಯಮ ಇಲಾಖೆ ನೋಟಿಸ್ ಕೊಟ್ಟರೂ ಕೂಡ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಿದ್ದಾರೆ ಅನ್ನುವಂಥ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆವತಿ ಕೆರೆಯಲ್ಲಿ ಕೆರೆ ಅಂಗಳದಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಂಡು ಅದು ಅಕ್ರಮವಾಗಿ ಬೋಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಪ್ರವಾಸೋದ್ಯಮದ ಅನುಮತಿ ಇಲ್ಲ, ಯಾರು ಹೇಳೋರು ಕೇಳೋರು ಇಲ್ಲ, ಆಡಿದ್ದೆ ಆಟ ಅನ್ನುವಂತಾಗಿದೆ. ಪ್ರವಾಸೋದ್ಯಮ ಇಲಾಖೆ ಪರ್ಮಿಷನ್ ಪಡೆದಿಲ್ಲ, ನೋಟಿಸ್ ಕೊಟ್ಟರು ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಿದ್ದಾರೆ. ಪಿಡಿಒ ಮಾತಿಗೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಬೋಟಿಂಗ್ ವ್ಯವಸ್ಥಾಪಕರು. ಸೊ ಹಾಗಾಗಿ ಇವರ ಬೋಟಿಂಗ್ ಅನ್ನ ಅಥವಾ ಇವರ ಅಕ್ರಮ ದಂಧೆಗಳನ್ನ ಮತ್ತಲ್ಲಿ ಅಕ್ರಮ ಚಟುವಟಿಕೆಗಳು ಕೂಡ ನಡೀತವೆ ಅನ್ನುವಂಥದ್ದಿದೆ. ದೇವನಹಳ್ಳಿಯ ಆವತಿ ಕೆರೆಯ ಅಂಗಳದಲ್ಲಿ ಪ್ರವಾಸೋದ್ಯಮ ಇಲಾಖೆ ಪರ್ಮಿಷನ್ ಕೂಡ ಕೊಟ್ಟಿಲ್ಲ. ಇಷ್ಟಾದರೂ ಅಲ್ಲಿ ಬೋಟಿಂಗ್ ನಡೆಯುತ್ತೆ ದೇವನಹಳ್ಳಿ ಆವತಿ ಕೆರೆಯಲ್ಲಿ. ಅದರ ಜೊತೆಗೆ ನೋಡಿ, ಅಲ್ಲಿ ಟಿಕೆಟ್ ರೇಟ್ ಫಿಕ್ಸ್ ಮಾಡಿರ್ತಾರೆ ಬಂದಂಥ ಪ್ರವಾಸಿಗರಿಗೆ ಅಥವಾ ಬೋಟಿಂಗ್ ವ್ಯವಸ್ಥೆಗೆ ಅಂತ ಬಂದಂಥವರಿಗೆ 120 ರೂಪಾಯಿವರೆಗೂ ಕೂಡ ಟಿಕೆಟ್ ದರವನ್ನು ನಿಗದಿ ಮಾಡಿರ್ತಾರೆ ಅನ್ನುವಂಥ ಒಂದು ಆಕ್ರೋಶ. ಮನಬಂದಂತೆ ದರ ನಿಗದಿ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು. ಇನ್ನೊಂದು ಕಡೆ ಆ ಬೋಟಿಂಗ್ ಮಾಡುವಂಥ ಕೆರೆಯಲ್ಲಿ ಎಷ್ಟು ಗಲೀಜಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಆ ಪಾಚಿ ಇರಬಹುದು, ಅಲ್ಲಿ ಕಸ ಕಡ್ಡಿಗಳಿರಬಹುದು, ಅದೆಲ್ಲವೂ ಕೂಡ ಆ ಕೊಳಚೆ ಎಲ್ಲವೂ ಕೂಡ ಇರುವಂಥದ್ದು. ಇದು ದೇವನಹಳ್ಳಿಯ ಆವತಿ ಕೆರೆಯನ್ನು ಮತ್ತಷ್ಟು ಗಬ್ಬು ಮಾಡ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಸ್ಥಳೀಯರು. ಇನ್ನು ನೋಡಿ, ಅಲ್ಲಿ ಈ ಆವತಿ ಕೆರೆಯ ಬಳಿ ಈ ನಾನ್ ವೆಜ್ ಎಲ್ಲ ಮಾಡ್ತಾರೆ. ಆ ನಾನ್ ವೆಜ್ ಮಾಡಿದಾಗ ಮತ್ತು ಅಲ್ಲಿ ತೊಳೆದಂತಹ ಒಂದು ಗಲೀಜು ನೀರುಗಳು, ಪಾತ್ರೆ ತೊಳೆಯೋದಿರ್ಬೋದು ಅಥವಾ ಅಲ್ಲಿ ಕೈ ತೊಳೆದ ನೀರು ಇರ್ಬೋದು ಅಥವಾ ಚರಂಡಿಯಲ್ಲಿ ಹರಿದು ಹೋಗುವಂತಹ ಗಲೀಜು ನೀರೆಲ್ಲವೂ ಕೂಡ ಈ ಆವತಿ ಕೆರೆಯನ್ನೇ ಸೇರ್ತಾ ಇದೆ. ಆವತಿ ಕೆರೆ ಸೇರ್ತಾ ಇರೋದ್ರಿಂದಾಗಿ ಅಲ್ಲಿನ ಜನ ಒಂದು ಕಡೆ ಬರುವಂತಹ ಪ್ರವಾಸೋದ್ಯಮಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಅಥವಾ ಪ್ರವಾಸಿಗರಿಗೂ ಭಾರಿ ಕಿರಿಕಿರಿ ಮಾಡ್ತಾ ಇದೆ ಅನ್ನುವಂಥದ್ದಿದೆ. ಪ್ರವಾಸಿ ತಾಣವನ್ನು ಟಾರ್ಗೆಟ್ ಮಾಡಿ ಬೋಟಿಂಗ್ ವ್ಯವಸ್ಥೆ ಮಾಡಿಕೊಂಡು ದುಡ್ಡು ಮಾಡೋದಕ್ಕೆ ನಿಂತಿದ್ದಾರೆ. ಇದ್ರ ಬಗ್ಗೆ ಪಿಡಿಒ ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಸ್ಥಳೀಯರು ಮಾಡಿದ್ದಾರೆ, ಪ್ರಜ್ಞಾವಂತ ನಾಗರಿಕರು ಮಾಡಿದ್ದಾರೆ. ಪಿಡಿಒ ಮಾತು ಕೂಡ ಈ ಸಂದರ್ಭದಲ್ಲಿ ಡೋಂಟ್ ಕೇರ್ ಅನ್ನುವಂತಾಗಿದೆ. ಅಲ್ಲಿ ಬೋಟಿಂಗ್ ನಡೆಸುವಂಥವ್ರಿಗೆ ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರ್ತಾ ಇರುವಂಥ ಹೋಟೆಲ್ ಜಾಗ ನಾವು ಗಮನಿಸ್ತಾ ಹೋಗ್ಬೋದು. ಆ ಹೋಟೆಲ್ನಿಂದ ಹರಿದು ಹೋಗುವಂಥ ಗಲೀಜು ನೀರೆಲ್ಲವೂ ಕೂಡ ಕೆರೆಯನ್ನೇ ಸೇರ್ತಾ ಇದೆ. ಹಾಗಾಗಿ ಕೆರೆಯ ನೀರು ಮತ್ತಷ್ಟು ಕಲುಷಿತವಾಗ್ತಾ ಇದೆ ಅನ್ನುವಂಥ ಆಕ್ರೋಶವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾರೆ. ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರ್ತಾ ಇರುವಂಥ ಹೋಟೆಲ್ ಜಾಗದಲ್ಲಿ ಇಲ್ಲೇನಾದರೂ ಆಹಾರ ಸೇವನೆ ಮಾಡಿದ್ರೆ ಅನಾರೋಗ್ಯ ಕಟ್ಟಿಟ್ಟು ಬುತ್ತಿ ಅನ್ನುವಂಥದ್ದು ಪ್ರಜ್ಞಾವಂತ ನಾಗರಿಕರ ಮಾತು. 2 ವಿಂಡೋಸಲ್ಲಿ ನಾವು ಗಮನಿಸ್ತಾ ಹೋಗಬಹುದು. ಬಲಭಾಗದ ವಿಂಡೋಸ್ನಲ್ಲಿ ಆವತಿ ಕೆರೆಯನ್ನು ಎಷ್ಟು ಗಬ್ಬು ಮಾಡಿಕ್ಕಿದ್ದಾರೆ, ಎಷ್ಟು ಗಲೀಜು ತುಂಬಿಕೊಂಡಿದೆ ಕೆರೆಯಲ್ಲಿ ಅನ್ನುವಂಥದ್ದು. ಮತ್ತೊಂದು ಕಡೆ ಮೀನು ಸಾಕಾಣಿಕೆಗೂ ಕೂಡ ಅವಕಾಶ ಅಲ್ಲಿ ಕೊಡದೇ ಇದ್ರೂ ಟೆಂಡರ್ ಪಡೆದು ಅಕ್ರಮ ನಡೆಸ್ತಾ ಇರುವಂಥದ್ದು ಮತ್ತು ಪರ್ಮಿಷನ್ ಪಡೆಯದೆ ಬೋಟಿಂಗ್ ಮಾಡ್ತಾ ಇರುವಂಥ ಒಂದಷ್ಟು ದೃಶ್ಯಗಳನ್ನು ಗಮನಿಸಬಹುದು. ಏನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳಿತ್ತ ಗಮನ ಹರಿಸ್ತಾರಾ? ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.